ಈ ಮಂಜುನಾಥ ಸ್ವಾಮಿ ಆಡಳಿತಾಧಿಕಾರಿ ಅಥವಾ ಹಿಂದಿನ ಧರ್ಮಾಧಿಕಾರಿ ಇವರಿಂದಾಗಿ ಕೇಳ್ತಾ ಇದೆ ಅನ್ನೋದು ಇವರೆಲ್ಲ ಆರೋಪ. ಅವರನ್ನು ನಿರ್ವಹಣೆ ಮಾಡೋದು ಬಿಟ್ಟ ಇವತ್ತು ಸ್ವತಃ ದೇವಾಲಯ ನಾನು ಸಂತ್ರಸ್ತಪ್ಪ ಅಂತೇಳಿ ಎಂಟು ಹಿಡಿಯುವಂಥದ್ದು ಅಥವಾ ಅದರಲ್ಲಿ ನಮ್ಮ ಪೂಜಾ ಮಾಡುತ್ತಿರುವಂಥ ಪೂಜಾರಿಗಳಾಗಿರ್ಬೋದು ಮತ್ತವರು ಆಗಿರ್ಬೋದು ಇಡೀ ಒಂದು ವ್ಯವಸ್ಥೆ ಇವತ್ತು ಸಂತ್ರಸ್ತ ಆಗಿದೆ ಅನ್ನೋದು ಅವ್ರ ವಾದ. ಆದರೆ ಇದನ್ನು ಇವರು ಒಪ್ಪುವಂಥದ್ದಿಲ್ಲ ಮತ್ತು ಇದು ಒಪ್ಪೋದಕ್ಕೆ ಸರಿ ಅನಿಸ್ತದಲ್ಲ ನಿಮಗೆ ಅಂತ ಕೇಳುವಂಥದ್ದು. ಯಾಕಂತಂದ್ರೆ ಇವ್ರು ಯಾರೂ ಮಂಜುನಾಥ ಸ್ವಾಮಿಯ ಹೆಸರನ್ನು ಕೆಡಿಸುವಂಥ ಮಾತನ್ನು ಎಲ್ಲೂ ಇಲ್ಲ. ಅವ್ರು ಇನ್ನೂ ಅದನ್ನು ಬಯಸ್ತಾ ಇದ್ದಾರೆ, ಇದನ್ನು ಮಾಡಿದವ್ರು ಸಿಗಲಿ ಆದಷ್ಟು ಬೇಗನೆ ಮಂಜುನಾಥನ ಆಶೀರ್ವಾದದಿಂದ ಅಂತೇಳಿ. ಇಂಥವರು ದೇವರ ಹೆಸರನ್ನು ಕೆಡಿಸ್ತಾರಪ್ಪ ಅನ್ನೋದಕ್ಕೆ ಆಧಾರ ಇಲ್ಲ. ಆದರೆ ಇಲ್ಲಿ ಘಟನೆ ನಡೆದಕ್ಕೆ ಹೆಸರು ಕೇಳ್ತಾ ಇದ್ದಾರೆ. ಇದನ್ನು ನಾವು ಭಾಳ ಗಮನಿಸಬೇಕಾಗಿದೆ. ಇಲ್ಲಿ ಸತ್ತವರು ಅದರಲ್ಲೂ ಅನಾಮಧೇಯ ಹೆಣಗಳು ಒಂದಲ್ಲ ಎರಡಲ್ಲ 74 ಹೆಣಗಳ ಬಗ್ಗೆ ಇವತ್ತು FIR ಹಾಕಬೇಕು ಕುಳಿತಿದ್ದಾರೆ. ಬಾಲನ್ ಮತ್ತು ಕುಸುಮಾವತಿ ಅವರು ಇವ್ರು ಯಾರು ಏನು ಅಂತೇಳಿ ಇನ್ನೂ ಅನೇಕ ಸ್ವತಃ ನಮ್ಮ ಏನಪ್ಪ ಅಂತಂದ್ರೆ ಉಗ್ರಪ್ಪನವರ ವರದಿ ಅದು 477 ಜನ ಅನಾಮಿಕ ವ್ಯಕ್ತಿಗಳನ್ನು ಹೋಗಿದ್ದಾರೆ ಪರಿಚಯದವರು ಅಂತ ಮಾತದ. ಅನೇಕ ಸಾವುಗಳಾಗ್ತಾ ಇದ್ದಾವಂಥ ಆರೋಪಗಳಿದ್ದಾವೆ. ಅದ್ರ ಜೊತೆ ಕಲ್ಲಿ ಕಾಣುವಂಗೆ ಸೌಜನ್ಯ ಹೇಳೋದು ಇನ್ನುಳಿದವ್ರು ಹತ್ಯೆಗಳಾಗಿದ್ದಾವೆ. ಇವೆಲ್ಲನೂ ಇವ್ರದಾಗ ನಡೆದ ಗ್ಯಾರಂಟಿಪ್ಪ. ಹಾಗಾದ್ರೆ ಮಾಡಿದವ್ರು ಯಾರು ಅನ್ನೋದು ಅಷ್ಟೇ ಅದ. ಇಲ್ಲಿ ವಿನಃ ಮಂಜುನಾಥ ಸ್ವಾಮೀಜಿಯೆಲ್ಲ ಮಾಡಿದ ಮಂಜುನಾಥ ಸ್ವಾಮೀಜಿಂದೆಲ್ಲ ಆಯಿತು ಅನ್ನೋದು ಆರೋಪ ಯಾರು ಆರೋಪ ಇಲ್ಲ ಮತ್ತು ಆ ರೀತಿ ಆರೋಪ ಮಾಡಲಿಕ್ಕೆ ಹೊರಟಿಲ್ಲ. ಆದರೆ ಹೆಗ್ಗಡೆ ಅವ್ರ ಮೇಲೆ ಆರೋಪ ಅದ. ಹೆಗ್ಗಡೆ ಅವ್ರು ಮಂಜುನಾಥ ಸ್ವಾಮಿ ಅಲ್ಲ, ನಾವು ಬೇಕಾದ್ರೆ ಕರ್ಕೋಬೋದು ನಡೆದಾರ ದೇವರು ಅದು ಇದು ಅಂತೇಳಿ ಕರೀರಿ, ಏನು ತಪ್ಪಿಲ್ಲ. ಆದರೆ ಇಲ್ಲಿ ಅವ್ರು ಆರೋಪ ಮಾಡ್ತಾ ಇರುವಂಥದ್ದು ಈ ವ್ಯಕ್ತಿಗಳ ಬಗ್ಗೆ. ಈ ವ್ಯಕ್ತಿ ಎನ್ಕ್ವೈರಿ ಇಷ್ಟರೊಳಗೆ ಆಗಬೇಕಾಗಿತ್ತು SITಯಿಂದ. ಯಾಕಾಗಲಿಲ್ಲ ಅನ್ನೋದು ಅಷ್ಟೇ. ಅವ್ರು ಆರೋಪ ಮಾಡ್ತಾ ಇದ್ದಾರೆ ಇವರೆಲ್ಲ. ಅವ್ರು ಆರೋಪಿ ಅಂತಲ್ಲ, ಅವ್ರು ಆರೋಪ ಮಾಡಿದ ತಕ್ಷಣ ಯಾವನೋ ಒಬ್ಬ ವ್ಯಕ್ತಿ ಬಂದು ಕೊಲೆಗಾರ ಅಂತ ಆರೋಪ ಮಾಡಿದ ಕೊಲೆ ಆರೋಪ ಸಿದ್ಧ ಆಗಬೇಕಲ್ಲ. ಅದು ಸಿದ್ಧ ಆದಾಗ ಮುಂದಿನ ಮಾತದು. ಆದರೆ ಸಿದ್ಧ ಆಗುವವರೆಗೆ ಎನ್ಕ್ವೈರಿ ಆಗಬೇಕಲ್ಲ ಅವ್ರದ್ದು. ಅದಕ್ಕಾಗಿ SIT ನೇಮಿಸಿದ್ರು. ಆದರೆ SIT